ಸಂಘ ಅದಿರಿ. ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ಆಮ್ ಆದ್ಮಿ ಪಕ್ಷ ಜಿಲ್ಲಾ ಸಂಘಟನೆಯವರು ನಾವು ಬೆಂಬಲವನ್ನು ಇದನ್ನು ಮಾಡೀವಿ. ನಾವು ಸಾಕಷ್ಟು ಆಮ್ ಆದ್ಮಿ ಪಕ್ಷದ ಬಗ್ಗೆ ನೀವೇನು ಕೇಳಿರೋ ಇಲ್ಲ ಗೊತ್ತಿಲ್ಲ, ಬಟ್ ನಿಮ್ಗೆ ಒಂದು ಮಾತು ಹೇಳ್ತೀನಿ. 2017 ನಾವು ದೆಹಲಿಯೊಳಗೆ ಆಡಳಿತಕ್ಕೆ ಬಂದಾಗ ಫಸ್ಟ್ ಮಾಡಿದ ಕೆಲಸ ಅಂದ್ರೆ ಎಲ್ಲ ಗುತ್ತಿಗೆದಾರರನ್ನು ನಾವು ಪರ್ಮನೆಂಟ್ ಮಾಡಿದ್ವಿ. ಏನ್ರಿ 16,000 ಅದರೊಳಗೆ ಶಿಕ್ಷಕರಿದ್ರಿ. ಆಮ್ಯಾಗ 23,000 ಟೋಟಲ್ ಮಾಡಿದ್ದು. 16,000 ಶಿಕ್ಷಕರನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅದನ್ನೆಲ್ಲ ಕೂಡಿ 23,000 ಮಾಡಿದ್ವಿ. ಆಮೇಲೆ ಆಮ್ ಆದ್ಮಿ ಪಕ್ಷದ ಪಂಜಾಬ್ ಸರ್ಕಾರ ಏನು ಬಂತಲ್ಲ, ಇದೇ ಜೂನ್ 2023 ಅಲ್ಲಿನೂ ಕಾಯಂ ಮಾಡಿದ್ವಿ. ಆಮೇಲೆ ನಮ್ಮ ಮ್ಯಾನಿಫೆಸ್ಟೋದೊಳಗೆ ಒಂದು ಕ್ಲಿಯರ್ ಕಟ್ ಇಂಟಿಮೇಷನ್ ಕೊಟ್ಟಿವಿ. ಉಪನ್ಯಾಸಕರು ಅಂದ್ರೆ ಅವ್ರಿಗೆ ಉಪನ್ಯಾಸ ಬಿಟ್ಟು ಏನೂ ಕೆಲಸವನ್ನು ಕೊಡಬಾರ್ದು. ಇದು ಆಮ್ ಆದ್ಮಿ ಪಕ್ಷದ ಪಂಜಾಬದ ಪ್ರಣಾಳಿಕೆಯನ್ನು ಯಾರಾದರೂ ನೀವು ತೆಗೆದು ನೋಡಿದ್ರೆ ಆನ್ಲೈನ್ ಅವೈಲಬಲ್ ಐತಿ, ಅದನ್ನು ನೋಡ್ರಿ. ಆ ಪ್ರಣಾಳಿಕೆ ಒಳಗೆ ಹೇಳಿವಿ ನಾವು. ಯಾಕಂದ್ರೆ ಆ ಶಿಕ್ಷಕರು ಅಂದ್ರೆ ಅವ್ರದ್ದು ಏನಪ್ಪ ಕೆಲಸ, ಶಿಕ್ಷಣವನ್ನು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು, ಬೋಧನೆ ಮಾಡೋದು, ಆಮೇಲೆ ರಿಸರ್ಚ್ ಮಾಡೋದು. ಅವ್ರದ್ದು ಅದು ಮೇನ್. ಹೊಸ ಹೊಸ ವಿಷಯಗಳನ್ನು ಹೆಕ್ಕಿ ತೆಗೆಯೋದು, ಹುಡುಕೋದು, ಅದನ್ನು ಅನಾಲಿಸಿಸ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಸರಿಯೋ ತಪ್ಪು ಅನ್ನೋದು ಮಾರ್ಗವನ್ನು ಬಿಟ್ಟು ಇವತ್ತು ಏನಾಗ್ಬಿಟ್ಟೈತಿ ಅಂದ್ರೆ ಉಪನ್ಯಾಸಕರು ಎಲ್ಲರೂ ಶಿಕ್ಷಣ ಅಂದ್ಕೊಳ್ಳೇನ ಅವರಿಗೆ ಜನಗಣತಿ ಹಾಕೋದು, ಮಕ್ಕಳ ಗಣತಿ ಹಾಕೋದು, ಆ ಗಣತಿ ಹಾಕೋದು, ಶಿಕ್ಷಣವನ್ನು ಬಿಟ್ಟು ಎಲ್ಲ. ನಿಮ್ದು ಒಂದು ಬಿಲ್ ತೊಗೋಬೇಕಾತಂದ್ರೆ ನಿಮ್ದು ಪ್ರಥಮ PUC ಅಂತ ಇದು ಖಜಾಂಚಿ ಅಲ್ಲೇನಿರ್ತಾರೆ ನೋಡಿ, 1,000 2,000 ಕೊಡ್ತೀರಿ ನೀವು. ಏನ್ರಿ ನಮ್ಮ ಸಿಸ್ಟರು ಲೆಕ್ಚರರ್ ಅದಾರ, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಲೆಕ್ಚರರ್. ಅವರು ನಮ್ಗೆ ಗೊತ್ತೈತೆ 1,000 2,000 3,000 ರೂಪಾಯಿ ನೀವು ನಿಮ್ಮ ಶಿಕ್ಷಣ ಇಲಾಖೆಯಲ್ಲೇ ನೀವು ರೊಕ್ಕ ಕೊಂಡಾಡ್ತನ್ನೋದು ನಿಂತು. ಆ ಭ್ರಷ್ಟಾಚಾರವನ್ನು ನಾವು ಬಂದ್ ಮಾಡ್ತೀವಿ ಆಮ್ ಆದ್ಮಿಯವರು. ಅದಕ್ಕೆ ನಿಮ್ಮ ಹೋರಾಟಕ್ಕೆ ನಮ್ಮ ಸದಾಕಾಲ ಇರ್ತಾ. ನಮ್ಮ ಸರ್ಕಾರ ಇವತ್ತಲ್ದ ನಾಳೆಲ್ದ ನಾವು ಗ್ಯಾರಂಟಿ ಬರ್ತೀವಿ. ಬಂದ್ರೆ ಪ್ರಥಮವಾಗಿ ನಾವು ಮಾಡೋ ಕೆಲಸವನ್ನು ನಿಮ್ಮನ್ನೆಲ್ಲರನ್ನೂ ನಾವು ಖಾಯಂ ಮಾಡ್ತೀವಿ. ಆ ಖಾಯಮಿಗೆ ನಾವು ಒಂದು ಮೆರಿಟನ್ನು ಮಾಡ್ಕೊಂಡಿದ್ದೀವಿ ನಾವು. ಏನಂದರೆ ಈಗ ಎಷ್ಟೋ ಮಂದಿ ನೀವು MPhil ಮಾಡಿರ್ತೀರಿ, ಆಮ್ಯಾಗ ನೀಟ್ ಪಾಸ್ ಮಾಡಿರ್ತೀರಿ, ಸ್ಟೇಟದ್ದು ಸೆಟ್ನು ಪಾಸ್ ಮಾಡಿರ್ತೀರಿ. ಆ ನಿಯಮಾವಳಿಗಳ ಅನುಸಾರ ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಐತೆ ಅದಕ್ಕೆ ಅಂಕಗಳನ್ನು ಕೊಟ್ಟು ನಂಗೆ ಯಾಕೆ ಮಾಡಬೇಕು, ನಿಮ್ನ ಯಾಕೆ ಬೀದಿಗೆ ತಂದು ನಿಲ್ಲಿಸ್ತಾರೆ ಇವರು? ಇದನ್ನು ಸರ್ಕಾರ ಕೇಳಿಗೆ. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟದ್ದು ಮ್ಯಾನಿಫೆಸ್ಟೋದೊಳಗೂ ಇದಿತ್ತು. ಇನ್ನು ಉಪನ್ಯಾಸಕರನ್ನು ಖಾಯಂ ಮಾಡ್ತೀವಿ ಅಂತ ಅವ್ರು ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಅಲ್ಲ, ಇವತ್ತು ನೀವು ಬೀದಿಗೆ ಬಂದು ನೀವು ಬಂಕ್ ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಳು, ನಿಮ್ಮದು ಜೀವನ ಹಾಳು. ನಿಮ್ಮದು ಒಂದು ತಿಂಗಳ ಪಗಾರ ಇರಲಿಲ್ಲ ಅಂದ್ರೆ ನಿಮ್ಮ ಮ್ಯಾಗನ ಡಿಪೆಂಡ್ ಆದ ಫ್ಯಾಮಿಲೀಸ್ ಸೊ ಯಾರು ಇದನ್ನು ಮಾಡ್ತಾರೆ? ಇದನ್ನು ನಾವು ಗಂಭೀರ ವಿಷಯ ಇದು. ಇದ್ರ ಬಗ್ಗೆ ಆ್ಯಕ್ಚುಲಿ ಇಲ್ಲೇ ಬೆಳಗಾವದಾಗ ಅಧಿವೇಶನ ಆಯ್ತು, ಯಾರೂ ಮಾತಾಡಲಿಲ್ಲ. ಯಾರೂ ಮಾತಾಡಲಿಲ್ಲ. ಇಲ್ಲಿಂದ ನಿಮ್ಮ ಶಿಕ್ಷಕ ಪದವೀಧರ ಮತಕ್ಷೇತ್ರದಿಂದ ಏನು ಹೋಗ್ತಾರಲ್ಲ ಅವರು ಮಾತಾಡಲಿಲ್ಲ, ಶಿಕ್ಷಕರ ಮತಕ್ಷೇತ್ರದಿಂದ ಯಾರೂ ಮಾತಾಡಲಿಲ್ಲ. ಸೊ ಅದಕ್ಕೆ ನೀವು ಇನ್ನೂ ಉಗ್ರ ಹೋರಾಟ ಮಾಡಿರಿ. ಇದಕ್ಕೆ ಆಮ್ ಆದ್ಮಿ ಪಕ್ಷ ಸಂಪೂರ್ಣ ತಮಗೆ ಬೆಂಬಲ ಕೊಡುತ್ತೆ. ನಮ್ಮ ಕಡೆಯಿಂದನೂ ನೀವು ಏನಾದರೂ ಇದು ಮಾಡಿದ್ರಿ ಅಂದ್ರೆ ನಮ್ಮ ಉಪಾಧ್ಯಕ್ಷರದಾರ ಯೂತ್ದು ಸ್ಟೇಟದ್ದು, ಆಮ್ಯಾಗ ನಮ್ಮ ಸಂಘಟನಾ ಕಾರ್ಯದರ್ಶಿಯವರು ಅದಾರ, ನಮ್ಮ ಅಧ್ಯಕ್ಷರು ಕೆಲಸದ ನಿಮಿತ್ತ ಇವತ್ತು ಧಾರವಾಡಕ್ಕೆ ಹೋಗ್ಯಾರ, ಅವ್ರು ಬರೋಕ್ಕಾಗಿಲ್ಲ. ನಾವು ನಿಮ್ಮ ಜೊತೆಗೆ ಇರ್ತೀವಿ, ಸದಾಕಾಲ ಇರ್ತೀವಿ ಅಂತಂದು ಹೇಳಿ ನಾನು 2 ಮಾತು ಮುಗಿಸ್ತೀನಿ.